ಓಂ ಶಾಂತಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಯಲಹಂಕ ಮಾರುತಿನಗರ್ ಶಾಖೆಯ ಮುಖಾಂತರ ಮಹಾಶಿವರಾತ್ರಿ ಮಹೋತ್ಸವದ ಸರ್ವರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಈ ಮಹೋತ್ಸವ ಶಿವ ಜ್ಯೋತಿರ್ಲಿಂಗ ದರ್ಶನ, ಸಾವಿರಾರು ಭಕ್ತಾದಿಗಳು ಬಂದು ಇಲ್ಲಿಯ ಶಿವನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಆದರೆ ಈ ಒಂದು ಶಿವರಾತ್ರಿಯ ಆಧ್ಯಾತ್ಮಿಕ ರಹಸ್ಯ ಏನು, ಶಿವರಾತ್ರಿ ದಿನ ನಾವೇನು ಉಪವಾಸ ಮಾಡ್ತೀವಿ, ಜಾಗರಣೆ ಮಾಡ್ತೀವಿ, ಅದರ ಒಂದು ಆಧ್ಯಾತ್ಮಿಕ ಹಿನ್ನೆಲೆ ಏನು ಅಂತ ನಾವು ಒಂದು ಸಂಕ್ಷಿಪ್ತವಾಗಿ ವಿಡಿಯೋ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀವಿ. ಉಪವಾಸ ಅಂದ್ರೆ ಕೇವಲ ಲಘು ಆಹಾರ ನಿರಾಹಾರ ಇರೋದಷ್ಟೇ ಅಲ್ಲ. ಉಪವಾಸ ಅಂದ್ರೆ ಸಂಸ್ಕೃತ ಶಬ್ದದ ಅರ್ಥ ಉಪ ಅಂದ್ರೆ ಹತ್ತಿರ ಇರೋದು, ಭಗವಂತನ ಹತ್ತಿರ ಸಾನ್ನಿಧ್ಯದಲ್ಲಿರೋದು, ಆ ಈಶ್ವರನ ಸ್ಮೃತಿಯಲ್ಲಿ ಪೂರ್ತಿ ದಿನವನ್ನ ನಾವು ಸಫಲ ಮಾಡೋದೇ ಉಪವಾಸದ ಅರ್ಥ ಆಗಿದೆ. ಸೊ ಜಾಗರಣೆ ಅಂದ್ರೆ ರಾತ್ರಿ ಎಲ್ಲ ನಾವು ಜಾಗರಣೆ ಇರ್ತೀವಿ, ಆದ್ರೆ ಆಧ್ಯಾತ್ಮಿಕ ಅರ್ಥ ಆಗಿದೆ ಜಾಗ್ರತೆ. ನಮ್ಮಲ್ಲೇ ಏನು ಕವಿದಿರುವ ಕತ್ತಲೆ, ಅಜ್ಞಾನ, ಅಂಧಕಾರ, ರಾಗ ದ್ವೇಷಗಳು, ಇದರಿಂದ ನಾವು ಎಚ್ಚೆತ್ಕೋಬೇಕಾಗಿದೆ. ನಮ್ಮ ಒಂದು ಜಾಗೃತಿ ನಮ್ಮ ಜೀವನದ ಬಗ್ಗೆ, ನಮ್ಮ ಕರ್ಮೇಂದ್ರಿಯಗಳು ಉದ್ವೇಗದ ಸ್ಥಿತಿಯನ್ನು ಹೋಗ್ತಾ ಇದೆ, ಅದರ ಬಗ್ಗೆ ಎಚ್ಚೆತ್ತುಕೊಳ್ಳಿ ಅನ್ನೋ ಒಂದು ಆಧ್ಯಾತ್ಮಿಕ ರಹಸ್ಯವನ್ನ ಈ ಶಿವರಾತ್ರಿ ಹೇಳ್ತಾ ಇದೆ. ಶಿವ ಅಂದ್ರೆ ನಿರಾಕಾರ, ಪರಮಪಿತ, ಪರಮಾತ್ಮ, ಕಲ್ಯಾಣಕಾರಿ, ಶುಭಕಾರಿ, ವಿಶ್ವದಲ್ಲಿ ಬಂದು ಸದ್ಧರ್ಮದ ಸ್ಥಾಪನೆ ಮಾಡಿದ ಒಂದು ಐತಿಹಾಸಿಕ ಹಿನ್ನೆಲೆ ಈ ಶಿವರಾತ್ರಿ ಆಗಿದೆ. ಈ ಶಿವರಾತ್ರಿ ಅಂದು ಸಾವಿರಾರು ಭಕ್ತಾದಿಗಳು ಈ ಸೇವಾ ಕೇಂದ್ರಕ್ಕೆ ಬರ್ತಾ ಇದ್ದಾರೆ, ಶಿವನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಅವರಿಗೆ ಇನ್ನೂ ಅನುವು ಮಾಡಿಕೊಳ್ಳಲಿಕ್ಕೆ ನಾಳೆಯಿಂದ 3 ದಿನ ನಾವು ಸಾಯಂಕಾಲ ರಾಜಯೋಗ ಧ್ಯಾನ ಶಿಬಿರವನ್ನು ಉಚಿತವಾಗಿ ಹೇಳ್ಕೊಡ್ತಾ ಇದ್ದೀವಿ. ಅದರಿಂದ ಅವರು ತಮ್ಮ ಜೀವನದಲ್ಲಿ ಸದಾ ಕಾಲದ ಸುಖ ಶಾಂತಿಯನ್ನ ಮಾಡಿಕೊಳ್ಳಿ ಅನ್ನೋ ಒಂದು ಶುಭ ಹಾರೈಕೆ ನಮ್ಮೆಲ್ಲರಿಗೂ ಇದೆ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮ ಅನ್ನೋದು ಶಿವಧ್ವಜಾರೋಹಣದಿಂದ ಆರಂಭ ಆಯಿತು. ಅನೇಕ ಅತಿಥಿ ಗಣ್ಯರು ಇದರಲ್ಲಿ ಆಗಮಿಸಿದ್ರು. ಜ್ಯೋತಿ ಪ್ರಜ್ವಲನೆ ಕಾರ್ಯಕ್ರಮದಿಂದ ಇದನ್ನು ಉದ್ಘಾಟನೆ ಮಾಡಲಾಯಿತು. ಇದರಲ್ಲಿ ಹಿರಿಯ ಸಹೋದರಿ ರಾಜಯೋಗಿನಿ ವಿಜಯಲಕ್ಷ್ಮಿ ಅಕ್ಕನವರು ಮುಖ್ಯ ಸಂಚಾಲಕರು, ಯಲಹಂಕ ಸಮೂಹ ಸೇವಾ ಕೇಂದ್ರಗಳು ಅವರ ಅಧ್ಯಕ್ಷರಾಗಿದ್ದರು. ಅದರಂತೆ ದೈವಿ ಸಹೋದರಿ ಕಲಾವತಿ ಅಕ್ಕನವರು ಮಾರುತಿನಗರ್ ಸೇವಾ ಕೇಂದ್ರದ ಸಂಚಾಲಕರು, ಹಿರಿಯ ಸಹೋದರ ರಘುನಂದನ್ ಅಣ್ಣವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ ಪವರ್ ಮಿನಿಸ್ಟ್ರಿ, ಹಾಗೂ ನಾಗರಾಜ್ ಅವರು ಡಾಕ್ಟರ್ ಆಗಿದ್ದಾರೆ, ಜನರಲ್ ಫಿಸಿಷಿಯನ್, ಪುರುಷೋತ್ತಮ್ ವ್ಯಾಪಾರಸ್ಥರು, ಕೃಷ್ಣ ಚೀಫ್ ಎಕ್ಸಿಕ್ಯೂಟಿವ್